ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ಪೋಷಕರನ್ನು ನಾವು ನೋಡಿದಾಗ ಎಲ್ಲರಿಗೂ ಒಂದು ಮಗು ಇರುತ್ತೆ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರಬಹುದು. ಹಾಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ. ಮಕ್ಕಳು ಒಂದು ಮಗು ಇರೋದ್ರಿಂದ ತಂದೆ ತಾಯಿಗಳು ಅತಿಯಾದ ಪ್ರೀತಿಯಿಂದ, ಕಾಳಜಿಯಿಂದ ಮಕ್ಕಳನ್ನು ಬೆಳೆಸ್ತಾರೆ. ಅವರಿಗೆ ಬೇಕಾದಂತಹ ಒಳ್ಳೆಯ ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ಆಹಾರವೂ ಸಹ ಅವರಿಗೆ ಬೇಕಾಗಿರುವಂತಹ, ಅದರಲ್ಲಿ ಪೋಷಕಾಂಶದಿಂದ ಕೂಡಿದ ಆಹಾರ ಕೊಡಬೇಕಾಗುತ್ತೆ. ಅದನ್ನು ಬಹಳ ಪೋಷಕರು ಯೋಚನೆ ಮಾಡಬೇಕು. ಆಹಾರವೇ ಆಗಿರ್ಬೋದು, ಅವರಿಗೆ ಸೌಲಭ್ಯಗಳೇ ಆಗಿರ್ಬೋದು, ಒಳ್ಳೆಯ ಒಂದು ಎಜುಕೇಷನೇ ಆಗಿರ್ಬೋದು, ಇದೆಲ್ಲ ಕೊಡ್ತಾರೆ. ಮತ್ತು ಗಂಡ ಹೆಂಡತಿ ಇಬ್ಬರೂ ಸಹ ಮಗುವಿನ ಏಳಿಗೆಗೆ ಅವರು ದುಡಿತಾ ಇರ್ತಾರೆ, ಬಹಳಷ್ಟು ಕಷ್ಟಪಡ್ತಾರೆ. ಇಬ್ಬರು ವರ್ಕಿಂಗ್ ಇರ್ತಾರೆ. ಬಹಳಷ್ಟು ಎರಡನ್ನು ನಿಭಾಯಿಸೋದು ಕಷ್ಟ ಆದರೂ ಸಹ ಮಗುವಿಗಿನ ಮುಂದಿನ ಅದರ ಒಂದು ಭವಿಷ್ಯಕ್ಕೋಸ್ಕರ ತಂದೆ ತಾಯಿಗಳು ಕಷ್ಟಪಡೋದನ್ನು ನಾವು ಭಾರತೀಯ ಕುಟುಂಬದಲ್ಲಿ ನಾವು ನೋಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಬಾಲ್ಯದಲ್ಲಿ ಕೊಡಬೇಕಾದ ಒಂದು ಸಂಸ್ಕಾರ ನಾವು ನೀಡದ ಪಕ್ಷದಲ್ಲಿ ಅವರ ಭೌತಿಕ ಒಂದು ಬೆಳವಣಿಗೆ, ಬುದ್ಧಿಯ ಬೆಳವಣಿಗೆ ಸಹ, ದೈಹಿಕ ಬೆಳವಣಿಗೆಗೆ ಪೂರಕ ಎಲ್ಲರಿಗೂ ಗೊತ್ತಿದೆ. ಆದರೆ ಅವರ ಬುದ್ಧಿಯ ಬೆಳವಣಿಗೆ ಅಂತ ನಾವು ಏನು ಹೇಳ್ತೀವಿ, ಮಾನಸಿಕವಾಗಿ ಸದೃಢರಾಗಲು ಮಕ್ಕಳನ್ನು ನಾವು ಎಲ್ಲೋ ಒಂದು ಕಡೆ ತಯಾರಿ ಮಾಡ್ತಾ ಇಲ್ಲ. ಹಾಗಾಗಿ ಈ ಆಧುನಿಕ ಯುಗದಲ್ಲಿ ಮಕ್ಕಳು ಆಲ್ಫಾ ಜನರೇಷನ್ ಅಂತ ಕರಿತೀವಿ, ಅಥವಾ ಝಿ ಜನರೇಷನ್ ಮಕ್ಕಳೇನಿದ್ದಾರೆ ಅಡ್ಡದಾರಿ ಹಿಡಿತಾ ಇದ್ದಾರೆ. ಅವರಿಗೆ ಏಕಾಗ್ರತೆ ಇಲ್ಲ. ಆಮೇಲೆ ಒಂದು ಕಮಿಟ್ಮೆಂಟ್ ಅಂತೀವಲ್ಲ, ಯಾವುದೇ ಒಂದು ಕೆಲಸದಲ್ಲಿ ಆ ಬದ್ಧತೆ ಇರೋದಿಲ್ಲ. ತುಂಬ ಸುಲಭದಲ್ಲಿ ಸುಳ್ಳನ್ನು ಹೇಳ್ತಾರೆ. ಆಮೇಲೆ ಯಾವುದನ್ನು, ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸಬೇಕು ಗೊತ್ತಿಲ್ಲ. ಸಮಸ್ಯೆ ಯಾವ ಥರ ಬಂದರೆ ಅದಕ್ಕೆ ಪರಿಹಾರಗಳು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಸಮಾಜದಲ್ಲಿ ಯಾವ್ಯಾವ ಥರ ಜನ ಇರ್ತಾರೆ ಗೊತ್ತಿಲ್ಲ. ಯಾರ ಜೊತೆ ನಾವು ಯಾವ ರೀತಿ ವ್ಯವಹರಿಸಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿ ಅವರಿಗೆ ಒಂದು ಥರ ಎಲ್ಲ ಫೆಸಿಲಿಟಿಗಳನ್ನು ನಾವು ನೀಡಿ ಆ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಕಾರಣ ಅವರಿಗೆ ಅವರ ಕಾಲ ಮೇಲೆ ನಿಂತು ಸಮಾಜವನ್ನು ಎದುರಿಸುವ ಶಕ್ತಿಯನ್ನು ಕೊಡುವುದರಲ್ಲಿ ಎಲ್ಲೋ ತಂದೆ ತಾಯಿಗಳು ಸೋಲ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ, ಒಂದು ಬಹಳ ಮುಖ್ಯವಾದ ಕಾಂಪೊನೆಂಟ್, ಒಂದು ವಿಚಾರವನ್ನು ನಾವೆಲ್ಲ ಮರಿತಾ ಇದ್ದೀವಿ. ಅದೇನು ಅಂತಂದರೆ, ಮಕ್ಕಳಿಗೆ ಕತೆ ಹೇಳ್ತಾ ಇಲ್ಲ ನಾವು. ಕತೆಗಳನ್ನು ಹೇಳುವುದರ ಮೂಲಕ ಮಕ್ಕಳಿಗೆ ಸಾಮಾಜಿಕ ಜ್ಞಾನವನ್ನು, ಸಮಾಜ ಹೇಗಿರುತ್ತೆ, ಜನ ಹೇಗಿರ್ತಾರೆ, ಸಮಸ್ಯೆಗಳು ಯಾವ ರೀತಿ ಬರುತ್ತೆ, ಕಷ್ಟಗಳು ಯಾವ ರೀತಿ ಬರುತ್ತೆ, ಕಷ್ಟಗಳು ಬಂದಾಗ ಅದನ್ನು ನಾವು ಯಾವ ರೀತಿ ನಿಲ್ಲಬೇಕು, ಎದೆಗುಂದದಿದ್ದ ಹಾಗೆ ನಾವು ಯಾವ ರೀತಿ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೇಕು, ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳೋದು ಹೇಗೆ, ಈ ರೀತಿಯಾದ, ಅಂದರೆ ಒತ್ತಡ, ಸಮಸ್ಯೆ ಸರ್ವೇ ಸಾಮಾನ್ಯ, ಸಮಸ್ಯೆಯಿಂದ ಹೊರಬರೋದು ಹೇಗೆ, ಜೀವನ ಅಂದರೆ ಏನು, ಇದನ್ನು ತುಂಬ ಸರಳವಾಗಿ ಮಕ್ಕಳಿಗೆ ಸಣ್ಣದರಿಂದನೇ ನಾವು ಕಲಿಸ್ತಾ ಬರಬೇಕಾಗುತ್ತೆ. ನಂತರದ ಹದಿಹರೆಯಕ್ಕೆ ಬಂದ ನಂತರ ಮಕ್ಕಳಿಗೆ ಈ ವಿಚಾರಗಳು ಅವರು ಕೇಳೋದು ಇಲ್ಲ. ಏಕೆಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೇರಿಯೇಷನ್ ಇರೋದ್ರಿಂದ ನಾವು ನೀಡುವ ಈ ಸಂಸ್ಕಾರ ಆವಾಗ ಕಲಿಸೋಕ್ಕಾಗೋದಿಲ್ಲ. ಕಾರಣ, ಮಕ್ಕಳನ್ನು ಟ್ಯೂನ್ ಮಾಡಬೇಕು ಅಂತಂದರೆ ನಾವು ಮಗು ಹುಟ್ಟಿದಾನಿಂದ, ಅಂದರೆ ಅದಕ್ಕೆ ಅರಿವು ಉಂಟಾದಾಗಿಂದ 13 ವರ್ಷದವರೆಗೂ ಇದನ್ನು ನಾವು ಈ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರ್ಬೋದು. ಹಾಗಾದರೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರೋ ಅಂಥದ್ದು, ಮೆದುಳಿನ ಎಲ್ಲ ಭಾಗಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಯಾವ ಕಥೆಗಳನ್ನು ಹೇಳ್ತಾ ಬಂದರೆ ನಾವು ಮಗುವಿನ ಮೆದುಳಿನ ಎಲ್ಲ ಭಾಗ, ರೈಟ್ ಹಿಮಸ್ಪಿಯರ್, ಬಲಭಾಗದ ಮೆದುಳು, ಎಡಭಾಗದ ಮೆದುಳು, ಮುಂಭಾಗದ ಮೆದುಳು, ಹಿಂಭಾಗದ ಮೆದುಳು, ಬ್ರೈನ್ ಸ್ಟೆಮ್, ಆಮೇಲೆ ಹಿಪ್ಪೋ ಕ್ಯಾಂಪಸ್ ರೀಜನ್, ಅಮೆಗ್ಡೆಲ್ಲಾ ರೀಜನ್, ಲಿಂಬಿಕ್ ಸಿಸ್ಟಮ್, ಮತ್ತು ನ್ಯೂಕ್ಲಿಯಸ್ ಎಕ್ಯುಂಬೆನ್ಸ್, ಆ್ಯಂಟೀರಿಯರ್ ಕಾರ್ಟೆಕ್ಸು, ಈ ಥರದ್ದು ಬೇಕಾದಷ್ಟು ಭಾಗಗಳೆಲ್ಲ ಇದೆಯಲ್ಲ, ಸರ್ಕ್ಯೂಟ್ಸ್ಗಳಿದೆ, ಬೇಕಾದಷ್ಟು ಸರ್ಕ್ಯೂಟ್ಸ್, ಸೋಷಿಯಲ್ ಸರ್ಕ್ಯೂಟ್ಸ್ ಅಂತ ಇದೆ. ಈ ಥರದ ಸರ್ಕ್ಯೂಟ್ಸು, ಮಿರರ್ ನ್ಯೂರಾನ್ಸ್ಗಳಿದೆ. ಇವೆಲ್ಲ ಬೆಳವಣಿಗೆ ಆಗಬೇಕು ಸರಿಯಾದ ಕ್ರಮದಲ್ಲಿ ಅಂದರೆ ಒಂದಷ್ಟು ಕಥೆಗಳನ್ನು ನಾವು ಹೇಳಲೇಬೇಕು. ಮೊದಲನೇದಾಗಿ ನಾವು ಹೇಳಲೇಬೇಕಾದ ಕಥೆಗಳು ಅಂದರೆ ಪಂಚತಂತ್ರದ ಕಥೆಗಳು. ಕಾರಣ, ಪಂಚತಂತ್ರದಲ್ಲಿ ಒಂದು ಪ್ರಾಣಿಗಳನ್ನು ನಾವು ಒಂದೊಂದು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಅದು ಸಮಾಜದಲ್ಲಿರುವ ವ್ಯಕ್ತಿಗಳನ್ನು, ಸಂದರ್ಭವನ್ನು ರೆಪ್ರೆಸೆಂಟ್ ಮಾಡೋದು ಪ್ರಾಣಿಗಳ ಮುಖಾಂತರ. ಮಕ್ಕಳಿಗೆ ಪ್ರಾಣಿಗಳು ಅಂದರೆ ಬಹಳ ಪ್ರೀತಿ. ಪ್ರಾಣಿಗಳ ಪಾತ್ರದಲ್ಲಿ ಸಮಾಜದಲ್ಲಿ ಕಂಡುಬರುವಂತಹ ಸಮಸ್ಯೆಗೆ ಪರಿಹಾರಗಳು ಮತ್ತು ಮುಂದಾಲೋಚನೆ
ಮತ್ತು ಒಂದು ಗ್ರಹಿಕೆ, ಈ ಥರದನ್ನು ಎಲ್ಲದನ್ನು ನಾವು ಮಕ್ಕಳಿಗೆ ನೀಡ್ತಾ ಬರ್ಬೋದು. ಹಾಗಾಗಿ ಮಕ್ಕಳಿಗೆ ನಾವು ಹೇಳಲೇಬೇಕಾದ ಕಥೆಗಳು ಅಂದರೆ ಪಂಚತಂತ್ರ ಕಥೆಗಳು. ಆ ಮುಖಾಂತರ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು, ವ್ಯಾವಹಾರಿಕ ಜ್ಞಾನವನ್ನು ನಾವು ಮಕ್ಕಳಿಗೆ ನೀಡ್ತಾ ಬರ್ಬೋದಾಗುತ್ತೆ. ಕಾರಣ, ಈ ಕಥೆಗಳನ್ನು ಕೇಳಿದಾಗ ಮುಂದಿನ ದಿನದಲ್ಲಿ ಆ ಥರದ ಸಮಸ್ಯೆಗಳನ್ನು ಮಕ್ಕಳು ಎದುರಿಸಿದ್ರೆ ಆಗ ನಮ್ಮ ಮೆದುಳಿಗೆ ಆಲ್ರೆಡಿ ನಾವು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೀವಿ ಒಂದು ಕಥೆಯ ರೂಪದಲ್ಲಿ, ಅದನ್ನು ಹೆಕ್ಕುತ್ತದೋ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಮಗು ನೋಡ್ಕೊಳ್ಳುತ್ತೆ. ಇದರ ಜೊತೆಗೆ ಕತೆ ಹೇಳುವುದು, ಕೇಳುವುದರಿಂದ ಕೌಶಲ್ಯಗಳು ಹೆಚ್ಚಾಗುತ್ತೆ. ಅಂದರೆ ಮಾತಿನ ಕೌಶಲ್ಯ, ಯಾವ ರೀತಿ ನರೇಟ್ ಮಾಡಬೇಕು ಗೊತ್ತಾಗುತ್ತೆ. ಗ್ರಹಿಕೆ ಚೆನ್ನಾಗಿರುತ್ತೆ, ಗ್ರಹಿಸುತ್ತೆ ಮಗು. ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಬಹಳ ಗಮನ ಇಟ್ಟು ಅದನ್ನು ಗ್ರಹಿಸುತ್ತಾ ಬರುತ್ತೆ. ಮತ್ತು ಥಿಂಕ್ ಮಾಡುತ್ತೆ. ಕತೆ ಕೇಳಬೇಕಾದ್ರೆ ಮುಂದೇನಾಗುತ್ತೆ ಅಂತ ಆ್ಯಂಟಿಸಿಪೇಟ್ ಮಾಡುವಂಥದ್ದು, ಅದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇಲ್ಲ. ಏನೋ ನಡೀತಾ ಇದೆ, ಮುಂದೆ ಏನಾಗಬಹುದು ಅನ್ನುವುದು ಅದು ಯೋಚನೆ ಮಾಡುವ ಶಕ್ತಿ ಇದಕ್ಕಿರೋಲ್ಲ. ಆದರೆ ಕಥೆಯನ್ನು ಕೇಳಿ ಬೆಳೆದ ಮಕ್ಕಳಿಗೆ ಮುಂದಾಗಬಹುದಾದ ಅನಾಹುತಗಳು ಅಥವಾ ಏನೇನು ಆಗಬಹುದು, ಕಾನ್ಸಿಕ್ವೆನ್ಸ್ ಅಂತೀವಲ್ಲ, ಆ ಕಾನ್ಸಿಕ್ವೆನ್ಸ್ಗಳು ಗೊತ್ತಾಗುತ್ತೆ. ಅದಕ್ಕೆ ಇದಾದರೆ ಹೀಗಾಗ್ಬೋದು, ಹೀಗಾಗ್ಬೋದು, ಈ ಥರ ಆದರೆ ನಾನೇನು ಮಾಡಬೇಕು, ಈ ಸಮಸ್ಯೆನ ಯಾವ ರೀತಿ ನಾನು ಕೌಂಟ್ರ್ಯಾಕ್ಟ್ ಮಾಡಬೇಕು ಅನ್ನುವುದು ಗೊತ್ತಾಗುತ್ತೆ. ಹಾಗಾಗಿ ಪಂಚತಂತ್ರ ಕಥೆಗಳನ್ನು ಮಕ್ಕಳಿಗೆ ಹೇಳಲೇಬೇಕು ಅವರ ಬಾಲ್ಯದಲ್ಲಿ. ಎರಡನೇದು ರಾಮಾಯಣದ ಕಥೆಗಳು. ರಾಮಾಯಣ ಏನಕ್ಕೆ ಬೇಕು ಅಂತಂದರೆ, ಮೌಲ್ಯಗಳನ್ನು ಮಗುವಿಗೆ ನಾವು ರೂಢಿಸಬೇಕು. ಅಂದರೆ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಅಣ್ಣ ತಮ್ಮಂದಿರ ಮಧ್ಯ ಬಾಂಧವ್ಯ ಚೆನ್ನಾಗಿರಬೇಕು, ಆಮೇಲೆ ಎಂಥ ತಂದೆ ಮಾತಿಗೋಸ್ಕರ ತ್ಯಾಗಕ್ಕೂ ನಾವು ಸಿದ್ಧರಾಗಿರಬೇಕು. ಈ ಥರ ಮೌಲ್ಯಗಳು, ಅಣ್ಣ ತಮ್ಮಂದಿರ ಸಂಬಂಧ, ತಂದೆ ತಾಯಿಗಳ ಸಂಬಂಧ, ಈ ಥರದ್ದನ್ನು ನಾವೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು ಅಂತಂದರೆ. ಮತ್ತು ಸಹಾನುಭೂತಿ, ಪರಾನುಭೂತಿ, ರಾಮ ಎಷ್ಟು ಎಲ್ಲರಿಗೂ ಸ್ಪಂದಿಸುತ್ತಿದ್ದ ಅಂತಹ ವ್ಯಕ್ತಿ, ಈ ಥರದ್ದನ್ನೆಲ್ಲ ಅವರು ಕಥೆಗಳನ್ನು ಕೇಳ್ತಾ ಬಂದರೆ, ಶೌರ್ಯ, ಸ್ಥೈರ್ಯ ಎಲ್ಲದೂ ಒಟ್ಟಾರೆ ಮಗುವಿಗೆ ಬೇಕು ಅಂತಂದರೆ ರಾಮಾಯಣದ ಕಥೆಗಳನ್ನು ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಇದರ ಜೊತೆಗೆ ಮಹಾಭಾರತದ ಕಥೆಗಳು. ಮಹಾಭಾರತದಲ್ಲಿರುವ ಸಂಕೀರ್ಣತೆ ಜಗತ್ತಿನ ಯಾವುದೇ ಒಂದು ಧರ್ಮದಲ್ಲೂ ನಾವು ನೋಡಿಲ್ಲ. ಏಕೆಂದರೆ ಅಷ್ಟೊಂದು ಸಂಕೀರ್ಣವಾದ ಪರಿಸ್ಥಿತಿಗಳನ್ನು ಮಹಾಭಾರತದಲ್ಲಿ ನಾವು ನೋಡ್ತಾ ಬರ್ತೀವಿ. ಮಗುವಿಗೆ ಇದರ ಒಂದು ಪರಿಚಯ ಮಾಡಿಕೊಟ್ರೆ, ಉದಾಹರಣೆಗೆ ಹೇಳಬೇಕು ಅಂದರೆ, ವಿದ್ಯೆ ಕಲಿಸಿದ ಗುರುವಿನ ಜೊತೆನೇ ಯುದ್ಧ ಮಾಡುವಂತಹ ಸಂದರ್ಭ, ತನ್ನನ್ನು ಸಾಕಿದ ತಾತನ ಜೊತೆಗೆ ಯುದ್ಧ ಮಾಡುವಂತಹ ಸಂದರ್ಭ, ತನ್ನ ಮಲ ಸಹೋದರರ ಜೊತೆಗೆ ಒಂದು ಯುದ್ಧ ಮಾಡುವ ಸಂದರ್ಭ, ಈ ರೀತಿ ಅಂದರೆ ಧರ್ಮಕ್ಕೋಸ್ಕರ, ಧರ್ಮ ಉಳಿಬೇಕು ಅಂದಾಗ ನಾವು ಎದುರಿಗಿರುವ ವ್ಯಕ್ತಿ ಅವರು ಯಾರಾದರೂ ಆಗಿರಬಹುದು, ಅವರ ಜೊತೆಗೆ ಧರ್ಮಕ್ಕೋಸ್ಕರ ನಾವು ಸಂಘರ್ಷ ನಡೆಸಬೇಕಾಗುತ್ತೆ, ಧರ್ಮವನ್ನು ಎತ್ತಿ ಹಿಡಿಬೇಕಾಗುತ್ತೆ, ಸತ್ಯವನ್ನು ಎತ್ತಿ ಹಿಡಿಬೇಕಾಗುತ್ತೆ ಅನ್ನುವುದು ಮಗುವಿಗೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಇದರ ಜೊತೆಯಲ್ಲಿ ಕೃಷ್ಣನ ಪಾತ್ರದ ಮುಖಾಂತರ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವಿರಬೇಕು ಅನ್ನುವುದನ್ನು ಸಹ ತಿಳಿಸ್ತಾ ಬರುತ್ತೆ. ಹಾಗಾಗಿ ಅತ್ಯಂತ ಕ್ಲಿಷ್ಟಕರ, ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳು ನಾವು ರಾಮಾಯಣ, ಮಹಾಭಾರತ, ಪಂಚತಂತ್ರದ ಕಥೆಗಳಲ್ಲಿ ನೋಡಿರ್ತೀವಿ. ಆಲ್ರೆಡಿ ಮಗುವಿಗೆ ಅದರ ಪರಿಚಯ ಇರುತ್ತೆ. ಹಾಗಾಗಿ ಏನೇ ಸಮಸ್ಯೆ ಬಂದರೂ ಆಲ್ರೆಡಿ ಅದರ ಮೆದುಳು ರೆಡಿ ಇರುತ್ತದೆ, ಆಲ್ರೆಡಿ ಸಿದ್ಧ ಆಗಿರುತ್ತೆ, ಇದು ಬಂದರೆ ನಾನು ಈ ಥರ ರಿಯಾಕ್ಟ್ ಮಾಡಬೇಕು ಅಂತ. ಆದರೆ ಇದರ ಪರಿಚಯವೇ ಇಲ್ಲದೆ ಬೆಳೆದ ಮಕ್ಕಳಿಗೆ ಸಮಯ ಸಂದರ್ಭದಲ್ಲಿ ತೊಂದರೆಗಳು ಉಂಟಾದಾಗ ಯಾವ ರೀತಿ ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು, ಆ ಸಮಸ್ಯೆಯನ್ನು ನಿವಾರಿಸಬೇಕು ಅಂತ ಗೊತ್ತಾಗೋದಿಲ್ಲ. ನಂತರ ಕೃಷ್ಣನ ಬಾಲಲೀಲೆಗಳು, ಅದು ಸಹ ಮಗು ಸದಾ ಚಟುವಟಿಕೆಯಿಂದ ಇರಬೇಕು, ಸೃಜನಶೀಲನಾಗಿರಬೇಕು, ಕ್ಯೂರಿಯಸ್ ಆಗಿರಬೇಕು, ಕುತೂಹಲಕಾರಿಯಾಗಿರಬೇಕು, ಮತ್ತು ಒಂದು ತುಂಟಾಟಗಳೆಲ್ಲ ಇರಬೇಕು ಅಂದಾಗ ಕೃಷ್ಣನ ಬಾಲಲೀಲೆಗಳ ಬಗ್ಗೆಯೂ ಸಹ ತಿಳಿಸ್ಬೇಕಾಗುತ್ತೆ. ಅದರ ಜೊತೆಗೆ ಶೌರ್ಯನೂ ಸಹ ಅದು ತಿಳಿಸುತ್ತೆ. ಮತ್ತು ಎಲ್ಲದನ್ನು ಒಟ್ಟಾರೆ ಅದು ಒಂದು ಕುತೂಹಲನೂ ಉಂಟು ಮಾಡುತ್ತೆ, ಮತ್ತು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಸಹ ತಿಳಿಸುತ್ತೆ. ಇದರ ಜೊತೆಗೆ ಅಕ್ಬರ್ ಬೀರ್ಬಲನ ಕಥೆಗಳಾಗಿರ್ಬೋದು, ತೆನಾಲಿ ರಾಮಕೃಷ್ಣನ ಕಥೆಗಳು, ಜೊತೆಯಲ್ಲಿ ಇವೆಲ್ಲ ಪೂರಕ, ದಿನಕ್ಕೊಂದು ಕತೆ ಅಂತ ಅನುಪಮ ನಿರಂಜನ ಅವರದ್ದು ಇದೆ. ಅಂದರೆ ನೀತಿ ಕಥೆಗಳು, ನೀತಿಯನ್ನು ಸಾರುವಂತಹದ್ದು, ಹರಿಶ್ಚಂದ್ರನ ಕಥೆ ಆಗಿರಬಹುದು. ಈ ರೀತಿ ಕೆಲವೊಂದು ಪುಣ್ಯಕೋಟಿ ಕತೆ, ಇವು ಮಕ್ಕಳಿಗೆ ನೀತಿ ಪಾಠಗಳನ್ನು ಮೊದಲೇ ತಿಳಿಸೋದ್ರಿಂದ ಸಬ್ಕಾನ್ಷಿಯಸ್ ಮೈಂಡಲ್ಲಿ
ಅದು ಸ್ಟೋರ್ ಆಗಿರುತ್ತೆ. ಮುಂದಿನ ದಿನದಲ್ಲಿ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅವನಿಂದ ತೊಂದರೆ ಆಗೋದು, ಸಮಾಜಕ್ಕೆ ಅವನಿಂದ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಮಗುವನ್ನು ನಾವು ಬೆಳೆಸಬಹುದು. ಕಾರಣ ನಾವು ಸತ್ಯವನ್ನೇ ಹೇಳಬೇಕು, ಧರ್ಮದ ಪರಿಪಾಲನೆ ಮಾಡಬೇಕು ಅನ್ನೋದನ್ನು ಕತೆಗಳ ಮೂಲಕ ಆ ಮಗುವಿನ ಸಬ್ಕಾನ್ಷಿಯಸ್ ಮೈಂಡಿಗೆ ತುಂಬಿರೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ಹೇಳುತ್ತೆ ಅದೇ ರೀತಿ ನಾವು ಏನು ಇದ್ದೀವಿ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನೇ ಆಗಿರೋಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ನಮಗರಿವಿಲ್ಲದೆ ಗೈಡ್ ಮಾಡೋದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನನ್ನ ನಡವಳಿಕೆ, ಸಮಾಜದಲ್ಲಿ ನನ್ನ ನಡವಳಿಕೆ ಆಗಿರ್ಬೋದು, ನನ್ನ ಮೌಲ್ಯವನ್ನು ಆಚರಣೆ ಮಾಡೋದೇ ಆಗಿರಲಿ, ಇದೆಲ್ಲ ನನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ನನಗೆ ಗೈಡೆನ್ಸ್, ದಾರಿ ತೋರಿಸ್ತಾ ಇರುತ್ತೆ. ಹಾಗಾಗಿ ಈ ಕತೆಗಳನ್ನು ಬಹಳ ಮುಖ್ಯವಾಗಿ ಮಕ್ಕಳಿಗೆ ನಾವು ನೀಡಬೇಕಾಗುತ್ತೆ. ಜೊತೆಯಲ್ಲಿ ಶ್ಲೋಕಗಳನ್ನೇ ಹೇಳೋ ಅಂಥದ್ದನ್ನು ಅಭ್ಯಾಸ ಮಾಡಿಸ್ಬೇಕು. ಸಂಸ್ಕೃತ ಶ್ಲೋಕಗಳು ಏಕೆಂತಂದರೆ ಉಚ್ಚಾರಣೆ ಚೆನ್ನಾಗಾಗಬೇಕು. ಹೈಪೋಥಲಾಮಸ್, ಹಿಪ್ಪೋ ಕ್ಯಾಂಪಸ್ ರೀಜನು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು. ಅದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಭಜನೆಗಳಾಗಿರ್ಬಹುದು, ಹಾಡುಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಮಂತ್ರಗಳ ಪಠನೆ ಆಗಿರ್ಬೋದು, ಇವುಗಳನ್ನು ಮಕ್ಕಳಿಗೆ ಮಾಡಿಸ್ತಾ ಬರಬೇಕು. ಆಗ ಹಿಪ್ಪೋ ಕ್ಯಾಂಪಸ್ ರೀಜನ್ನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಎಲ್ಲದನ್ನು ಗ್ರಹಿಸುವ ಶಕ್ತಿಯನ್ನು ಹೊಂದಿರೋದು, ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿರುವ ಕೇಂದ್ರ. ಮೋಟಾರ್ ಕಾರ್ಟೆಕ್ಸ್, ವಿಜುವಲ್ ಕಾರ್ಟೆಕ್ಸ್, ಆಡಿಟರಿ ಕಾರ್ಟೆಕ್ಸ್, ಈ ಎಲ್ಲ ಕಾರ್ಟೆಕ್ಸ್ಗಳು ಸಹ ಕತೆ ಹೇಳುವುದು, ಮಗುನೂ ಸಹ ಹೇಳುವಂತೆ ಮಾಡುವುದು, ನಾವು ಮಕ್ಕಳಿಗೆ ಹೇಳಿಕೊಡೋದು, ಅದರ ಜೊತೆಯಲ್ಲಿ ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳುವಂಥದ್ದು, ಮಂತ್ರಗಳ ರೂಪದಲ್ಲಿ, ಮತ್ತು ಮಂತ್ರ ಚಾಂಟಿಂಗ್ ಅಂತಲೂ ನಾವು ಹೇಳ್ತೀವಲ್ಲ, ಶ್ಲೋಕಗಳ ಥರ, ಈ ಥರ ಎಲ್ಲ ಹೇಳ್ಕೊಡ್ತಾ ಬಂದರೆ ಅದ್ಭುತವಾಗಿ ಮಕ್ಕಳಿಗೆ ನಾವು ನೀತಿ ಪಾಠ, ಏಕೆಂದರೆ ಇದೊಂದು ಕೊರತೆ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಾವು ಕಲಿಸಿದ್ರೆ ಮಕ್ಕಳನ್ನು ಮಾನಿಟ್ರ್ ಮಾಡಿ ನಾವು ನೋಡೋಂಥದ್ದೇ ಇಲ್ಲ. ಸ್ವಯಂ ಆತನೇ ಎಲ್ಲವನ್ನು ನಿಭಾಯಿಸುವ ಶಕ್ತಿ. ಎಂಥವರ ಜೊತೆ ಸೇರಬೇಕು, ಎಂಥವರ ಸ್ನೇಹ ಮಾಡಬೇಕು, ಯಾರ ಸ್ನೇಹ ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅನ್ನುವುದು ಪಂಚತಂತ್ರದಿಂದನೇ ತಿಳಿಯುತ್ತಾ ಬರುತ್ತೆ. ಅದೇ ರೀತಿ ಮಹಾಭಾರತ ಕಥೆಯಲ್ಲಿ ದುಷ್ಟರ ಸಂಘ ಮಾಡಿದರೆ ಯಾವ ರೀತಿ ದುರಂತ ಆಗುತ್ತೆ ಅನ್ನೋದು ಸಹ ತಿಳಿಸುತ್ತೆ. ಈ ರೀತಿ ಕಥೆಗಳ ಮುಖಾಂತರ ನೀತಿ ಪಾಠಗಳನ್ನು ನಾವು ಹೇಳ್ತಾ ಬರಬೇಕಾಗುತ್ತೆ. ಅಜ್ಜ ಅಜ್ಜಿಯಂದಿರು ಇವರು ಮುಖ್ಯವಾಗಿ ಮೊಮ್ಮಕ್ಕಳಿಗೆ ಕತೆಗಳನ್ನು ಮಲಗುವ ಸಂದರ್ಭದಲ್ಲಿ ಹೇಳ್ತಾ ಬಂದರೆ ಅದನ್ನು ಟ್ರಾನ್ಸ್ ಕಂಡೀಷನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ತೆಗೆದುಕೊಳ್ಳೋದ್ರಿಂದ ಮಕ್ಕಳಿಗೆ ನಾವು ಏನು ಒಂದು ನೀತಿಯನ್ನು ಕಲಿಸಬೇಕು ಅದು ಕತೆಗಳ ಮುಖಾಂತರ ನಾವು ಕಲಿಸಬಹುದಾಗಿದೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದೇ ಆಗಲಿ, ಒಳ್ಳೆಯ ಉಡುಗೆ ತೊಡುಗೆ, ಆಹಾರಗಳು ಎಲ್ಲದೂ ಒಳ್ಳೆಯದೇ. ಆದರೆ ಅದೆಲ್ಲ ಕೊಟ್ಟು ಮಗು ಚೆನ್ನಾಗಿ ಬದುಕಬೇಕು, ಅವನು ಮುಂದಿನ ದಿನದಲ್ಲಿ ಸಮಸ್ಯೆ ಬಂದರೆ ಅದನ್ನು ಎದುರಿಸಬೇಕು ಅನ್ನುವ ಒಂದು ಛಲ ಆತನಿಗೆ ಬರಬೇಕು ಅಂದರೆ ಆತನಿಗೆ ಸಂಸ್ಕಾರದ ಒಂದು ಅವಶ್ಯಕತೆ ಇದೆ. ಸಂಸ್ಕಾರ ಮಕ್ಕಳಿಗೆ ಯಾವ ರೀತಿ ಕೊಡ್ತೀವಿ ಅಂದರೆ ಕಥೆಗಳ ಮುಖಾಂತರವೂ ಸಹ ಹಾಡುಗಳು, ಕಥೆಗಳು, ನೃತ್ಯ, ರೂಪಕ ಇವುಗಳ ಮುಖಾಂತರವೂ ಸಹ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ನೀಡಬೇಕಾಗುತ್ತೆ. ನಮಗೆ ಸಮಯದ ಕೊರತೆ ಅಂತಂದರೆ ಯಾರಾದರೂ ಅದನ್ನು ತಿಳಿಸುವಂಥವರಿಂದಲೂ ಸಹ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬಹುದು. ಹಾಗಾಗಿ ಪೋಷಕರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ಇಟ್ಕೊಳ್ಳೇಬೇಕು. ಇದು ಅತ್ಯಂತ ಅವಶ್ಯ. ಇದು ಆಪ್ಷನಲ್ ಅಲ್ಲ, ಇದು ಬೇಕೇ ಬೇಕಾಗಿರುವಂಥದ್ದು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ಸಮಾಜ ಒಂದು ಅನೈತಿಕ ಅಂತ ನಾವು ಏನಂತೀವಿ, ಮೌಲ್ಯರಹಿತವಾಗಿರುವಂತಹ ಸಮಾಜವನ್ನೇ ನಾವು ನೋಡಬೇಕಾಗುತ್ತೆ. ಆ ಸಮಾಜದಲ್ಲಿ ನಮ್ಮ ಮಕ್ಕಳೂ ಒಬ್ಬ ಭಾಗಿಗಳಾಗಿರ್ತಾರೆ. ಹಾಗಾಗಿ ಅದಾಗಬಾರ್ದು, ದುರಂತಗಳಾಗಬಾರ್ದು ಅಂತಂದರೆ ಮಕ್ಕಳಿಗೆ ಮೌಲ್ಯಾಧಾರಿತ ಕಥೆಗಳನ್ನು ನಾವು ಹೇಳಲೇಬೇಕು. ಇದು ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ. ಅದರಲ್ಲಿ ಆಪ್ಷನ್ ಇಲ್ಲ, ಇದು ಕರ್ತವ್ಯ, ಇದನ್ನು ನಿಭಾಯಿಸಲೇಬೇಕು. ಯಾವ ರೀತಿ ಶಿಕ್ಷಣ, ಆಹಾರ, ಇನ್ನಿತರ ಸೌಲಭ್ಯಗಳು, ಸೌಕರ್ಯಗಳು ಅತ್ಯವಶ್ಯವೋ ಕತೆ ಹೇಳುವುದು ಸಹ ಅತ್ಯಂತ, ಅದು ಎಲ್ಲದಕ್ಕಿಂತ ಅವಶ್ಯ. ಊಟ ಬಟ್ಟೆಗೆ ಕೊರತೆ ಆದರೂ ಕಥೆಗಳಿಂದ ನಾವು ನೈತಿಕತೆಯನ್ನು ಬೆಳೆಸ್ಬೋದಾಗಿದೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ಪೋಷಕರು ಹೆಚ್ಚಿನ ಗಮನವನ್ನು ಹರಿಸಬೇಕು. ನಮಸ್ಕಾರ.